ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಇಲಿಯಾ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಿರೋ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಈಗ ಸಬ್ಸ್ಕ್ರೈಬ್ ಮಾಡೋರಿಗೆ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು 2000 ಸಮಥಿಂಗ್ ದಾಟಿದ್ದಾರೆ, ಸಬ್ಸ್ಕ್ರೈಬ್ ಆಗಿದ್ದಾರೆ. ತುಂಬ ಖುಷಿಯಾಗಿದೆ. 3 ಮಂತ್ಸಲ್ಲಿ ಮಾನಿಟೈಸ್ ಆಗಿ ನನಗೆ ತಿಳಿದಿರೋಂಥ ವೀಡಿಯೋಸ್ಗಳನ್ನ ಹಾಕಿ ನೀವೆಲ್ಲ ಇಷ್ಟು ಬೇಗ ನನ್ನ ಚಾನಲ್ ಸ್ವಲ್ಪ ಗ್ರೋ ಮಾಡ್ತಾ ಇದ್ದೀರಾ. ಹಾಗಾಗಿ ಖುಷಿ ಆಗ್ತಾ ಇದೆ. ಈಗ 2000 ಆಗಿರೋದು ನಾಳೆ 20,000 ಆಗಲ್ವಾ ಅಂತ ಏನು ಹೋಗಿ ಕಳ್ಕೊಂಡಿಲ್ಲ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್, ನನಗೆ ತಿಳಿದಿರುವಂಥ ಇನ್ಫಾರ್ಮೇಷನ್ ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ಬರ್ತಾ ಹೋಗುತ್ತೆ. ವ್ಲಾಗ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇರ್ಬೋದು, ಮನಿ ಸೇವಿಂಗ್ಸ್ ಟಿಪ್ಸ್ ಆಗಿರ್ಬೋದು, ನನ್ನಂಥ ಗೃಹಿಣಿಯರು ಯಾವ ರೀತಿ ನಾವು ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇರುತ್ತೆ. ಹೆಲ್ತ್ ಟಿಪ್ಸ್ ಇರುತ್ತೆ, ಬ್ಯೂಟಿ ಟಿಪ್ಸ್ ಇರುತ್ತೆ ನನ್ನ ಚಾನಲಲ್ಲಿ. ಮತ್ತು ಶಾಪಿಂಗ್ ರಿವ್ಯೂ ಇರುತ್ತೆ, ಆನ್ಲೈನ್ ಶಾಪಿಂಗ್ ರಿವ್ಯೂಸ್ ಇರುತ್ತೆ. ಎಲ್ಲನೂ ನೋಡಿ ನನಗೆ ಪ್ರೋತ್ಸಾಹಿಸಿದ್ದೀರಾ. ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ವೆಯ್ಟ್ ಲಾಸ್ ಜರ್ನಿ ಕೂಡ ಹಾಕ್ತಾ ಇರ್ತೀನಿ ವೀಡಿಯೋಸಲ್ಲಿ. ಹಾಗಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೋಡಿ, ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ, ಒಳ್ಳೊಳ್ಳೆ ಗುಡ್ ಕಮೆಂಟ್ಗಳನ್ನ ಮಾಡ್ತಾ ಇರ್ತೀರಾ. ನಾನು ತುಂಬ ಕಲ್ತಿದ್ದೀನಿ ನಿಮ್ಮಿಂದ ಹೇಳಬೇಕಂದ್ರೆ. ನೀವು ಯಾವ ರೀತಿ ವೀಡಿಯೋಗಳನ್ನ ಕೇಳ್ತಾ ಇದ್ದರೆ ಅದೇ ರೀತಿ ಮಾಡ್ಲಿಕ್ಕೆ ಪ್ರಯತ್ನ ಕೂಡ ಪಡ್ತಾ ಇದ್ದೀನಿ. 2000 ಆಗಿರೋದಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಪೂಜೆ ಕೂಡ ಮಾಡಿದ್ದೀನಿ. ಮತ್ತು ನಾನು 2020ರಲ್ಲಿ ಯಾವ್ಯಾವ ರೀತಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ, ಎಷ್ಟು ಸೇವಿಂಗ್ಸ್ ಮಾಡ್ತೀನಿ ತಿಂಗಳಿಗೆ ಅಂತಲೂ ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಕೆಲವೊಂದನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ. ಯಾವುದನ್ನೆಲ್ಲ ಸೇವ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಮುಂದೆ ಮಾಡೋದು ಮತ್ತು ಕೆಲವೊಂದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಎಲ್ಲ ಹೆಣ್ಮಕ್ಳು ನಾವು ಸೇವಿಂಗ್ಸ್ ಮಾಡಬೇಕು, ದುಡ್ಡನ್ನ ಕೂಡಿಡಬೇಕು, ಬಂಗಾರನ ತೊಗೋಬೇಕು ಅಂತ ಎಲ್ಲ ಹೆಣ್ಮಕ್ಳು ಕನಸಿರುತ್ತೆ, ಆಸೆಗಳಿರುತ್ತೆ. ಅದೇ ರೀತಿ ಕೂಡ ನಾನು ಅಷ್ಟೇ ನನ್ನ ಫ್ಯಾಮಿಲಿಗೆ ಯಾವುದನ್ನ ಬೆಟರಾಗಿ ಮಾಡ್ಬೋದು, ಯಾವ ರೀತಿ ಸೇವಿಂಗ್ಸ್ ಮಾಡಬೇಕು ಅನ್ನೋ ಪ್ರತಿಯೊಂದನ್ನು ಕೂಡ ಥಿಂಕ್ ಮಾಡ್ತಾ ಇರ್ತೀನಿ. ಫಸ್ಟ್ ನನ್ನ ಮೈಂಡ್ ಸೆಟ್ಟಲ್ಲಿ ನಾನು ಇಷ್ಟು ಸೇವ್ ಮಾಡಬೇಕು, ಪ್ರತಿ ತಿಂಗಳು ಇಷ್ಟು ಸೇವ್ ಮಾಡಬೇಕು ಅಂತ ಇರುತ್ತೆ. ಅಷ್ಟು ಸೇವ್ ಮಾಡಿ ಆದಮೇಲೆ ನಾನು ಖರ್ಚು ಮಾಡ್ತೀನಿ. ನನಗೇನು ಬೇಕು ನೀಡ್ಸ್, ಬಟ್ಟೆ ಆಗಿರ್ಬೋದು, ಮನೆಗೆ ಸಾಮಾನು ಆಗಿರ್ಬೋದು, ಏನೋ ನೀಡ್ಸ್ ಇರೋಂಥ ಪಾತ್ರೆ ಸಾಮಾನುಗಳಾಗಿರ್ಬೋದು, ಈ ರೀತಿ ಎಲ್ಲ ಆಮೇಲೆ ತೊಗೊತೀನಿ. ಫಸ್ಟ್ ಸೇವಿಂಗ್ಸ್ಗೆ ಪ್ರಿಪ್ರೇಷನ್ ಕೊಡ್ತೀನಿ ನಾನು. ನನ್ನ ಇದರಲ್ಲಿ ಜಾಸ್ತಿ ಮನಿ ಸೇವಿಂಗ್ಸ್ ವೀಡಿಯೋಸ್ನೇ ನಾನು ಹಾಕಿದ್ದೀನಿ. ನೀವು ಕೂಡ ಹೇಳ್ತಾ ಇರ್ತೀರಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಸಿಸ್ಟರ್ ಅಂತ. ಹಾಗಾಗಿ ಇವಾಗ ಹೆಲ್ತ್ ಇನ್ಶೂರೆನ್ಸ್ ಈ ಮಂತ್ ನಾನು ಮಾಡಿಸಿದ್ದೀನಿ. ಹಾಗಾಗಿ ನನಗೆ ಖುಷಿಯಾಗಿದೆ. ಹೆಲ್ತ್ ಇನ್ಶೂರೆನ್ಸ್ ಕೂಡ ನಿಮ್ಮಿಂದನೇ ಹೌದು ಮಾಡಿಸ್ಬೇಕು. ಹೆಲ್ತ್ ಇನ್ಶೂರೆನ್ಸ್ ಮಸ್ಟ್ ಶುಡಾಗಿ ಮಾಡಿಸ್ಬೇಕು ಫ್ಯಾಮಿಲಿಗೆ ಅಂತಿಲ್ಲ. ನಿಮ್ಮ ಕಡೆಯಿಂದನೂ ಕೂಡ ಒಳ್ಳೊಳ್ಳೆ ಸಜೆಷನ್, ಒಳ್ಳೊಳ್ಳೆ ಕಮೆಂಟ್ ಕೂಡ ಕೊಡ್ತಾ ಇದ್ದೀರಾ. ಹಾಗಾಗಿ ಬನ್ನಿ ಇವತ್ತು ಕಂಪ್ಲೀಟಾಗಿ ಹೇಳ್ತೀನಿ ನಾನು ಯಾವ ರೀತಿ ಸೇವಿಂಗ್ಸ್ ಮಾಡ್ಕೊಂಡು ಬಂದೆ, ಏನೇನು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ, ಎಷ್ಟೆಷ್ಟು ಅಮೌಂಟ್ ಆಗಿದೆ ಅಂತಲೂ ಕೂಡ ಹೇಳ್ತೀನಿ. ಪ್ರತಿ ತಿಂಗಳು ಎಷ್ಟು ಸೇವ್ ಮಾಡಿದೆ ಅಂತಲೂ ಕೂಡ ಹೇಳ್ತೀನಿ. ಫಸ್ಟ್ ಎಲ್ಲ ಹೆಣ್ಮಕ್ಳು ಮನೇಲಿ ಫಸ್ಟ್ ಒನ್ ಹೇಳೋದಾದರೆ, ಮನೇಲಿ ಒಂದು ಹೆಣ್ಮಗು ಇದೆ ಅಂದರೆ ಆ ಮಗುಗೆ ಫಸ್ಟ್ ಸೇವಿಂಗ್ಸ್ ಸ್ಟಾರ್ಟ್ ಮಾಡಿಬಿಡ್ಬೇಕು. 5 ವರ್ಷದಿಂದನೇ ಆ ಮಗು ಮೆಚೂರ್ಡ್ ಬರೋ ಮುಂಚೆ ಮೆಚೂರ್ಡ್ಗೂ ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿರಬೇಕು. ಮತ್ತು ಮದುವೆಗೂ ಕೂಡ ಸ್ವಲ್ಪ ದುಡ್ಡನ್ನ ಸೇವ್ ಇವಾಗಿಂದಲೇ ಸ್ಟಾರ್ಟ್ ಮಾಡಿಬಿಡ್ಬೇಕು. ಮಗುಗೆ 5 ವರ್ಷ ಇದೆ ಅಂದ್ರೇ ತಾಯಿದಿರ ಕೈಲೇ ಇರುತ್ತೆ. ಗಂಡ ಕೊಟ್ಟರೆ ಜಾಸ್ತಿ ಉಳಿಸ್ಬೋದು, ಇಲ್ಲ ಅವ್ರು ಕೊಡ್ತಾ ಇದ್ದದ್ದು ಮನೆಗೆ ಖರ್ಚಾಗ್ತದೆ. ನೀವು ಅರ್ನಿಂಗ್ಸ್ ಮಾಡಿ ಸ್ವಲ್ಪನೇ ದುಡ್ಡನ್ನ ಸೇವ್ ಮಾಡಬೇಕು. ಹೊರಗಡೆ ಹೋಗಿ ಇವಾಗೆಲ್ಲನೂ ಕೂಡ ಎಲ್ಲ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿತಾ ಇದ್ದಾರೆ, ಇಲ್ಲ ಮನೇಲೇ ಕೂತ್ಕೊಂಡು ದುಡಿಯೋಂಥ ಕೆಪಾಸಿಟಿ ಇದೆ ಎಲ್ಲ ಹೆಣ್ಮಕ್ಳಿಗೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿದ್ರೆ ನಮ್ಮ ಕೈಲೇ ಇರುತ್ತೆ ಜವಾಬ್ದಾರಿಗಳೆಲ್ಲ, ನಾವು ಸೇವಿಂಗ್ಸ್ ಮಾಡಲೇಬೇಕು. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹೆಣ್ಮಗು ಇದೆ ಅಂದರೆ ಸೇವಿಂಗ್ಸ್ ಸ್ವಲ್ಪನೇ ಬಂಗಾರಗಳನ್ನ ಬೈ ಮಾಡೋದಾಗಲಿ. ಇವಾಗ ನರೇಂದ್ರ ಮೋದಿ ಅವರು ಬಂದು ಈ ಸುಕನ್ಯಾ ಸಮೃದ್ಧಿನ ಬಿಟ್ಟಿದ್ದಾರೆ. ಅವ್ರ ಕಡೆಯಿಂದ ಭಾಗ್ಯಲಕ್ಷ್ಮಿ ಬಾಂಡ್ ಅಟ್ಯಾಚ್ ಆಗಿ ಪ್ರತಿ ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ 3,000 ನಮಗೆ ಬರ್ತಾ ಇದೆ. ನನಗೆ ಬರ್ತಾ ಇದೆ ಈಗಾಗಲೇ 3-4 ವರ್ಷದಿಂದನೂ ಗೌರ್ಮೆಂಟ್ ಕಡೆಯಿಂದ 3,000 ರೂಪಾಯಿ ಏಪ್ರಿಲಲ್ಲಿ ಬಂದುಬಿಡುತ್ತೆ. ಅವರೇ 3,000 ಕಟ್ತಾ ಇದ್ದಾರೆ ಅಂದರೆ ನಮ್ಮ ಕೈಲಿ ಒಂದು 1,000 ಇಲ್ಲಾಂದರೆ 500ಇಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಒಂದು 6,000ನ ಕಟ್ಟಿ. ನಮ್ಮಂಥ ಮಿಡಿಲ್ ಕ್ಲಾಸ್ ಅವರು ಒಂದು 500 ರೂಪಾಯಿ ಕೂಡ ನಮ್ಗೆ ದೊಡ್ಡದೇ ಅಲ್ವಾ. 500 ರೂಪಾಯಿ ಸ್ಟಾರ್ಟ್ ಮಾಡಿದ್ರೆ ಒಂದು 6,000 ಇಯರ್ಲಿ ಆಗುತ್ತೆ. ಇಲ್ಲ 1,000 ಹಾಕ್ತೀವಿ ನಾವು ಅಂದರೆ ಇಯರ್ಲಿ 12,000 ಆಗುತ್ತೆ. ಅವ್ರ ಕಡೆಯಿಂದ ಒಂದು 3,000 ಬರುತ್ತೆ. 15,000 ಪ್ರತಿ ವರ್ಷ ನಾವು ಸೇವ್ ಮಾಡ್ತಾ ಇದ್ದೀವಿ ಅಂತ. ಮಗುಗೆ 18ರಿಂದ 20 ವರ್ಷ ಆದಾಗ ಮಗುಗೆ ಒಂದು 5 ಲಕ್ಷ ರೂಪಾಯಿ, 1,000 ರೂಪಾಯಿ ಅಂದರೆ 5 ಲಕ್ಷ ರೂಪಾಯಿವರೆಗೂ ನಮಗೆ ಇಂಟ್ರೆಸ್ಟ್ ಎಲ್ಲ ಸೇರಿ ನಾವು ಕಟ್ಟಿರೋ ಅಂಥ ಅಮೌಂಟ್ಗೆ 8.6, ಲಾಸ್ಟ್ ಟೈಮ್ ಏನೋ ಸ್ವಲ್ಪ ರಾಂಗ್ ಮಾಡಿದೆ, 8.6 ಮ್ಯಾಮ್ ಇಂಟ್ರೆಸ್ಟ್ ಅಂತ ಹೇಳಿದ್ರಿ. ಹೌದು, ಅಲ್ಲಿಂದ ನಮಗೆ ಇಂಟ್ರೆಸ್ಟ್ ಹಾಕ್ಕೊಂಡು ನಮ್ಮ ದುಡ್ಡಿಗೆ ಇಂಟ್ರೆಸ್ಟ್ ಹಾಕಿ ಕೊಡುವಂಥದ್ದು ಲಾಂಗ್ ಟರ್ಮಲ್ಲಿ ಇರುತ್ತೆ. ಒಂದು ಉಂಡಿ ರೀತಿ ನಮ್ಮ ಮಗುಗೆ ನಾವು ಸೇವ್ ಮಾಡ್ತಾ ಇದ್ದೀವಿ ಪೋಸ್ಟ್ ಆಫೀಸಲ್ಲಿ ಅಂತ. ನಾನು ಇದನ್ನು ನನ್ನ ಮಗಳಿಗೋಸ್ಕರ, ಈಗಾಗಲೇ ಅವಳಿಗೆ 7 ವರ್ಷ. ನಿಮ್ಮ ಮಗುಗೆ ಎಷ್ಟು ವರ್ಷ ಅಂತಲೂ ಕೂಡ ಒಬ್ರು ಕೇಳಿದ್ರು ಕಮೆಂಟ್ ಮುಖಾಂತರ. ನನ್ನ ಮಗಳಿಗೆ 7 ವರ್ಷ, ಅವಳಿಗೆ 3 ವರ್ಷದಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈಗ 5 ವರ್ಷದಿಂದ ಸತತವಾಗಿ ನಾನು ಬಿಡದೆ ಇದು ನಂದಲ್ಲ ಅಂತ. ಒಂದೊಂದು ಸರಿ ನಾನು ಕಮ್ಮಿನೂ ಕಟ್ಟಿದ್ದೀನಿ, ನನಗೇನು ಪ್ರಾಬ್ಲಮ್ಸ್ ಬಂದಿಲ್ಲ ಅಂತೇನಿಲ್ಲ, ಪ್ರಾಬ್ಲಮ್ಸ್ ಬಂದಿದೆ.
ಆವಾಗ ನಾನು ಬಂದು 500 ರುಪೀಸ್ ಥರ ಕಟ್ಟಿದ್ದೀನಿ ಪ್ರತಿ ಮಂತು. 1000 ಅಂತ ನನ್ನ ಟಾರ್ಗೆಟ್, ಒಂದು ತಿಂಗಳಿಗೆ 1000 ರುಪೀಸ್ ಕಟ್ಟಬೇಕು ಅಂತ. ಕೆಲವೊಂದು ಸರಿ ಕಟ್ಟೋಕ್ಕೆ ಆಗಿಲ್ಲ, ಮನೆ ಶೂಟ್ ಮೇಲೆ ಸ್ವಲ್ಪ ಮನೇಲಿ ಒಂದು ಮಗು ಇದನ್ನೇ ತುಂಬ ಖರ್ಚು ಬರುತ್ತೆ. ಹಾಗಾಗಿ ನಾನು ಬಂದು ಆವಾಗ ಅಂದರೆ 500 ರೂಪಾಯಿ ಥರ ಕೌಂಟ್ ಮಾಡಿ ಕೂಡ ಒಂದೇ ಸರಿ ನಾನು ತಿಂಗಳ ಕಟ್ಟಲ್ಲ, 3 ತಿಂಗಳಿಗೆ ಹೋಗಿ ಒಂದು ಸರಿ ಕಟ್ಬಿಟ್ಟು ಬರೋದು. 6 ತಿಂಗಳಿಗೆ 3000 ಕಟ್ಟಿದ್ದೀನಿ, ಇಲ್ಲ 3 ತಿಂಗಳಿಗೆ 3000 ಕಟ್ಟಿದ್ದೀನಿ. ಹತ್ರ 500 ರೂಪಾಯಿ ಥರನೂ ಕೂಡ ನಾನು ಕಟ್ಟಿದ್ದೀನಿ. ಇಷ್ಟೇ ಕಟ್ಟಬೇಕು ಅಷ್ಟೇ ಕಟ್ಟಬೇಕು ಅಂತ ಏನು ನಮಗೆ ಇದರಲ್ಲಿ ಟಾರ್ಗೆಟ್ ಇರಲ್ಲ. 350 ರೂಪಾಯಿ 250 ರೂಪಾಯಿಂದಲೂ ಸ್ಟಾರ್ಟ್ ಇದೆ. ಇಷ್ಟೇ ಕಟ್ಟಬೇಕು ಅಂತೇನಿಲ್ಲ, ನಿಮ್ಮ ಕೈಲಿ ಆದಷ್ಟು ಒಂದು ತಿಂಗಳು 500 ರೂಪಾಯಿ ಕಟ್ಟಿ, ಒಂದು ತಿಂಗಳು 1000 ರೂಪಾಯಿ ಕಟ್ಟಿ, ಎಷ್ಟು ಬೇಕಾದ್ರೂ ಕಟ್ಬೋದು ನೀವು. ಇದನ್ನು ನೋಡಿ ಕಟ್ಟಿ. ಹೆಣ್ಮಗು ಇದರಲ್ಲಿ ಮಸ್ಟ್ ಆ್ಯಂಡ್ ಶುಡ್ಡು ಇದನ್ನು ಮಾಡಿಸ್ಕೊಳ್ಳಿ. ಗೌರ್ಮೆಂಟ್ ಕಡೆಯಿಂದನೂ 3,000 ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಒತ್ತಿ ಹೇಳ್ತೀನಿ ಮನಿ ಸೇವಿಂಗ್ಸಲ್ಲಿ ನಾನಿದು. ಹಾಗಾಗಿ ಇದನ್ನು ಬಂದು ಪೋಸ್ಟ್ ಆಫೀಸಲ್ಲಿ ಮಾಡಿಕೊಡ್ತಾರೆ, ಇಲ್ಲಾಂದರೆ ಅಂಗನವಾಡಿಯವರೇ ಈಗ ಮಾಡಿಕೊಡ್ತಾಯಿದ್ದಾರೆ. ಬಾಂಡನ್ನೆಲ್ಲ ಇವಾಗ ಬಾಂಡ್ ಬರ್ತಾಯಿಲ್ಲ, ಬಾಂಡ್ ಅಟ್ಯಾಚ್ ಹಾಕಿ ಈ ಥರ ಸುಕನ್ಯಾ ಸಮೃದ್ಧಿಲಿ ಬರ್ತಾ ಇದೆ. ಹಾಗಾಗಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರು, ಹಾಗಾಗಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಪೋಸ್ಟ್ ಆಫೀಸು ಇಲ್ಲ ಅಂಗನವಾಡಿಲಿ ವಿಚಾರಿಸಿ. ಬಂದು ಈಗ ಬ್ಯಾಂಕಲ್ಲೆಲ್ಲ ನಾವು ಹಣನ ಇಟ್ಟರೆ ಮತ್ತು ಇಂಟ್ರೆಸ್ಟ್ಗೆಲ್ಲ ಕಟ್ಟರೆ ತುಂಬ ಕಮ್ಮಿ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ನಾನು ಯಾವುದೇ ರೀತಿಯಂಥ ಬ್ಯಾಂಕಲ್ಲೆಲ್ಲ ಕಟ್ಟೋಕ್ಕೆ ಹೋಗಲ್ಲ, ಇಂಟ್ರೆಸ್ಟ್ ತುಂಬ ಕಡಿಮೆ ಇರುತ್ತೆ. ಅಲ್ಲಿ ನಮಗೆ ಲಾಭದಾಯಕವಾಗಿ ಕೂಡ ಇರಲ್ಲ, ತುಂಬ ಲಾಂಗ್ ಟರ್ಮಲ್ಲಿ ದುಡ್ಡು ಬರೋವಂಥದ್ದು ಬ್ಯಾಂಕ್ಗಳಲ್ಲೆಲ್ಲ. ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಈಗ ಬಂದು ಚೀಟಿಗಳು ಬರ್ತಲ್ಲ, ಚಿಟ್ ಫಂಡ್. ಇವಾಗ ಮನೆ ಹತ್ರ ನಾವು ತುಂಬ ವರ್ಷಗಳಿಂದನೂ ನಾನು ಚೀಟಿಗಳನ್ನ ನಡ್ಸ್ಕೊಂಬರ್ತಾ ಇದ್ದೀವಿ. ನಮ್ಮ ತಾಯಿ ಮನೇಲಿ ಕೂಡ ಚೀಟಿಗಳನ್ನ ನಡೆಸ್ತೀವಿ. ಈಗ ನನ್ನ ಹಸ್ಬೆಂಡ್ ಮನೇಲಿ ಕೂಡ ನಾವು ಚೀಟಿಗಳನ್ನ ಹಾಕ್ಕೊಂಡಿದ್ದೀವಿ. ಪ್ರೆಸೆಂಟ್ ಕೂಡ ನಾವು ಚೀಟಿನ ಕಟ್ತೀವಿ. 10,000 ರೂಪಾಯಿ ಕುಲ್ಕೋ ಚೀಟಿ 2, ಕೂಗೋ ಚೀಟಿ 1, 10,000 ರೂಪಾಯಿ ಚೀಟಿನ ಕಟ್ತೀವಿ. ನಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಬಡ್ಡಿ ಇಲ್ಲದೆ ಇರೋ ರೀತಿ ನಮಗೆ ಕೂಗಿ ತೊಗೋಬೋದು. ಚಿಟ್ ಫಂಡ್ಗಳು ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟು. ಅದನ್ನು ನಂಬಿಕೆ ಇರೋಂಥ ಜಾಗದಲ್ಲಿ ಕಟ್ಟಿ ಮೋಸ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಒತ್ತಿ ನಾವು ಬಂದು ನಮಗೆ ತುಂಬ ಕ್ಲೋಸ್ ಆಗಿ ಇದೇ ಊರಲ್ಲಿ ತುಂಬ ವರ್ಷಗಳಿಂದ ಒಳ್ಳೆ ಹೆಸರನ್ನ ಇಟ್ಕೊಂಡು ಬಂದಿರ್ತಾರಲ್ಲ, ಅಂಥವ್ರ ಹತ್ರನೇ ನಾವು ಯೋಚನೆ ಮಾಡಿ ಅಳೆದು ತೂಗಿ ಅವ್ರ ಹತ್ರ ಚೀಟಿಗಳನ್ನ ಕಟ್ತಾ ಇರೋಂಥದ್ದು. ಹಾಗಾಗಿ ನೀವು ಕೂಡ ಒಳ್ಳೆ ರಿಲೇಷನಲ್ಲಿ ಯಾರಾದರೂ, ನಮ್ಮ ರಿಲೇಷನಲ್ಲಿ ನಾವು ಒಂದು ಕಟ್ತಾ ಇದ್ದೀವಿ. ಹಾಗಾಗಿ ಹೇಳ್ತಾ ಇರೋದು, ನಿಮಗೆ ಚೆನ್ನಾಗಿ ನಂಬಿಕೆ ಇರುವಂಥ ಜಾಗದಲ್ಲಿ ಚೀಟಿಗಳನ್ನ ಕಟ್ಟಿ. ಇವಾಗ ಒಂದು 20 ಚೀಟಿಲಿ ಒಂದು 16 ಚೀಟಿ, 4 ಚೀಟಿ ಡಬಲ್ ಹೋಗಿ ಒಂದು 16 ಚೀಟಿ ಸಿಕ್ತು ಅಂದರೆ 4 ಚೀಟಿಗೆ 1,05,000 ಅಂದರೆ 20,000 ರೂಪಾಯಿ ಲಾಭ ಸಿಗುತ್ತೆ ನಮಗೆ. ಬರೀ 1.5 ವರ್ಷನ ಕಟ್ಟಿರ್ತೀವಿ ನಾವು ಅಮೌಂಟು. ಹಾಗಾಗಿ ಹೇಳೋದು, ತುಂಬ ಬಂದ ದುಡ್ಡು ಸಿಗುತ್ತೆ ನಮಗೆ. ಹಾಗಾಗಿ ಮತ್ತು ಬಡ್ಡಿ ಇಲ್ಲದೇನೂ ಕೂಡ ದುಡ್ಡನ್ನ ತೊಗೊಬೋದು ನಮ್ಮ ಕಷ್ಟ ಅಂದಾಗ. ಹಾಗಾಗಿ ಜಾಸ್ತಿ ನಾವು ಚೀಟಿ ಅಂದರೆ ಒಂದು 10,000 ರೂಪಾಯಿ ಚೀಟಿಗೆ ಕಟ್ತೀವಿ ಪ್ರತಿ ತಿಂಗಳು, ನಮ್ಮದಲ್ಲ ಅಂತ. ಬೇರೆ ಕಡೆ ಇವಾಗ ಅಂದರೆ ನಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಇವಾಗ ಒಂದು 5-10 ದಿವಸ ನಮ್ಮ ಕೈಲಿ ಕಟ್ಟೋಕ್ಕಾಗಿಲ್ಲ. ನನ್ನ ಹಸ್ಬೆಂಡ್ ಬಂದು ಡ್ರೈವರು. ಹಾಗಾಗಿ ನಾವು ಯಾವ ಥರ ಅಂದರೆ ನಾವು ಕಟ್ಟೋಕ್ಕಾಗಿಲ್ಲ ಒಂದು 5 ದಿನ 10 ದಿವಸ ಅಂದರೆ ಅವ್ರು ಮೇಂಟೈನ್ ಮಾಡ್ತಾರೆ. ಆಮೇಲೆ ಬಂದು ನಮ್ಮ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊತಾರೆ. ಆ ರೀತಿ ಕೂಡ ನಮ್ಮ ಹತ್ರ ಒಳ್ಳೆ ಚೀಟಿ ಕಟ್ಟಿಸ್ಕೊಳ್ಳೋ ಅಂಥ ಏಜೆಂಟ್ರಿದ್ದಾರೆ ನಮ್ಮ ಹತ್ರ. ನೀವು ಕೂಡ ಆ ರೀತಿ ನಂಬಿಕೆ ಇರೋ ಜಾಗದಲ್ಲಿ ಚೀಟಿಗಳು ಕಟ್ಟಿ. ಕೆಲವೊಂದು ಜಾಗದಲ್ಲಿ ಮೋಸ ಮಾಡಿ ದುಡ್ಡನ್ನ ಎತ್ಕೊಂಡು ಹೋಗೋರು ಇರ್ತಾರೆ. ಹಾಗಾಗಿ ಇದು ಒತ್ತಿ ಹೇಳ್ತಾ ಇದ್ದೀನಿ. ಚಿಟ್ ಫಂಡ್ನ ನಾವು 8 ವರ್ಷದಿಂದಲೂ ಕಟ್ಟಿದ್ದೀನಿ. ನನ್ನ ತಾಯಿ ಮೇಲೆ ಕೂಡ ಕಟ್ಕೊಂಡು ಬಂದಿದ್ದೀನಿ. ಹಾಗಾಗಿ ಹೇಳ್ತಾ ಇರೋದು. ನೆಕ್ಸ್ಟ್ ಥರ್ಡ್ ಬಂದು ನಾನು ಹೇಳ್ತಾ ಇರೋವಂಥದ್ದು ನೋಡಿ, ಈ ರೀತಿ ಎಲ್ಲ ಕಡೆನೂ ಕೂಡ ಒಳ್ಳೆ ಜಾಗದಲ್ಲಿ ನೀವು ಗೋಲ್ಡ್ ಸ್ಕೀಮ್ಗಳಿರುತ್ತೆ, ಅಲ್ಲಿ ಬಂದು ಗೋಲ್ಡ್ ಸ್ಕೀಮ್ನ ಕಟ್ಟಿ. ನಾನು ಕೂಡ 2026 ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು 6 ತಿಂಗಳು 6,000 ಈ ತಿಂಗಳು ಇವಾಗ ಕಟ್ಟಬೇಕು. ಅದನ್ನು ಕಟ್ಟಿಬಿಟ್ರೆ ನಮಗೆ ಲಾಸ್ಟ್ ಎಂಡಿಂಗಲ್ಲಿ ತೋರಿಸ್ತೀನಿ. 6,000 ಕಟ್ಟಿದ್ದೀನಿ ಈಗಾಗಲೇ, 3 ತಿಂಗಳು ಕಟ್ಟಿದ್ದೀನಿ. ಇದು 4th ಕಂತು ಇವಾಗ ನಾನು ಕಟ್ಟುವಂಥದ್ದು. ಈ ವಿಡಿಯೋದಲ್ಲೇ ನಿಮಗೆ ತೋರಿಸ್ತೀನಿ. ಇದರ 2,000 ರೂಪಾಯಿ ಒಳ್ಳೆ ಜಾಗದಲ್ಲಿ ನೀವು ಕೂಡ ನೋಡಿ ಕಟ್ಟಿ ಗೋಲ್ಡ್ನ ಬೈ ಮಾಡಬೇಕು. ಒಂದೊಂದು 1,000 ರೂಪಾಯಿನೇ ಕಟ್ಟಿ. ಸ್ಟಾರ್ಟಿಂಗಲ್ಲಿ ನಾನು 1,000 ರೂಪಾಯಿನೇ ಸ್ಟಾರ್ಟ್ ಮಾಡಿದ್ದು. ಯಾವುದೇ ರೀತಿಯಾದಂಥ ಸೇವಿಂಗ್ಸ್ ಮಾಡ್ತಿರಲಿಲ್ಲ. ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೇವಿಂಗ್ಸ್ ಮಾಡಬೇಕು ಅತಿ ಹೆಚ್ಚು ಗಳಿಸಬೇಕು ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಸೇವಿಂಗ್ಸ್ ಮಾಡಿದ್ದು. ಹೇಳ್ಬೇಕಂದ್ರೆ 1,000 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದು. ಗೋಲ್ಡ್ನ ಕಟ್ತಾ ಇದ್ದೀವಿ. ಪ್ರತಿ ತಿಂಗಳು ಗೋಲ್ಡ್ನ ಬೈ ಮಾಡಬೇಕು. ಗೋಲ್ಡೆಲ್ಲ ಹಾಕಿದ್ರೆ ದುಡ್ಡು ನಮಗೆ ಡಬಲ್ ಆಗ್ತಾ ಹೋಗುತ್ತೆ. ಪ್ರತಿ ತಿಂಗಳು ಏರ್ತಾನೆ ಇದೆ, ನೀವೇ ನೋಡ್ತಾ ಇದ್ದೀರಾ. 2006ರಲ್ಲಿ ಜಾರಾಪಲ್ಲಿ ಕೂಡ ನಾನು ಸ್ವಲ್ಪ ದುಡ್ಡನ್ನ ಸೇವ್ ಮಾಡ್ತೀನಿ ಅಂತ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಮೊನ್ನೆ ಒಂದು ಮೆಸೇಜ್ ಬಂತು. 2006ಅಲ್ಲಿ 870 ರೂಪಾಯಿ ಇತ್ತಂತೆ 1 ಗ್ರಾಮ್. ಈಗ 2026ಅಲ್ಲಿ ಎಷ್ಟಿದೆ? 14,000 ಚಿಲ್ಲರೆ, ಅಂದರೆ 16,000 ಗಂಟನೂ ಹೋಗಿತ್ತು ಲಾಸ್ಟ್ ಮಂತಲ್ಲಿ. ಅಲ್ಲಿಗೆ ಎಷ್ಟು ದುಡ್ಡು ಬೆಳೆದಿದೆ ಗೋಲ್ಡಲ್ಲಿ. ಪ್ರತಿ ತಿಂಗಳು ಗೋಲ್ಡಲ್ಲಿ ಹಾಕೋದ್ರಿಂದ ನಮಗೆ ಅಮೌಂಟು ಬೆಳೀತಾನೆ ಇದೆ. ಯಾವತ್ತೂ ಕಡಿಮೆ ಆಗಿದೆ ಅಂತೂ ನಾನು ನೋಡಿಲ್ಲ ಇಲ್ಲಿವರೆಗೂ, ಬೆಳ್ಕೊಂಡು ಬರ್ತಾನೆ ಇದೆ. ಈಗ ಒಂದು ತಿಂಗಳೆಲ್ಲ ದುಡ್ದಿರೋ ಸ್ಯಾಲ್ರಿಲಿ 1 ಗ್ರಾಮ್ ಗೋಲ್ಡ್ ತೊಗೊಳ್ಳೋದು ಭಾಳ ಕಷ್ಟ ಆಗಿದೆ, ಅಷ್ಟು ದುಬಾರಿ ಆಗಿದೆ ಅಲ್ವಾ.
ಹಾಗಾಗಿ ಹೇಳ್ತಾ ಇದ್ದೀನಿ, ಒಳ್ಳೆ ಕಡೆ ನೀವು ಬೆಳ್ಳಿ ಉಚಿತ ಇರ್ಬೋದು, ಮತ್ತು ಮೇಕಿಂಗ್ ಚಾರ್ಜು ವೇಸ್ಟೇಜು ಏನೂ ಇಲ್ಲದೆ ನಾವು ಗೋಲ್ಡ್ನ ಬೈ ಮಾಡ್ಬೋದು. ಎಷ್ಟು ಕಟ್ಟಿರ್ತೀವೋ ಅಷ್ಟು ಅಮೌಂಟ್ಗೆ ನಾವು ಮೇಕಿಂಗ್ ಇಲ್ಲದೆ ವೇಸ್ಟೇಜ್ ಇಲ್ಲದೆ ಎಲ್ಲನೂ ಕೂಡ ಗೋಲ್ಡ್ನ ತೊಗೋಬೋದು. ಕೆಲವೊಂದು ಕಡೆ 1 ಮಂತು ಅವರೇ ಹಾಕಿ ಕೊಡೋವಂಥದ್ದು ಇರುತ್ತೆ. ಒಳ್ಳೊಳ್ಳೆ ಬೆಟರ್ ಸ್ಕೀಮಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಒಂದೊಂದು ಹತ್ರ ಒಂದೊಂದು ರೀತಿ ಇರುತ್ತೆ. ನಾನು ಕಟ್ಟುವಂಥ ಜಾಗದಲ್ಲಿ ವೇಸ್ಟೇಜ್ ಇಲ್ಲ, ಮೇಕಿಂಗ್ ಇಲ್ಲ, ಮತ್ತು ನಾವು ಎಷ್ಟು ಅಮೌಂಟ್ ಕಟ್ಟಿರ್ತೀವಿ 10 ಗ್ರಾಮ್ಗೆ 12 ಗ್ರಾಮ್ ಬೆಳ್ಳಿ ಉಚಿತ, 2000 ಕಟ್ಟಿದ್ರೆ 20 ಗ್ರಾಮ್ ಬೆಳ್ಳಿ ಉಚಿತ. ಈ ರೀತಿ ಸ್ಕೀಮ್ಗಳು ನೋಡಿ ಕಟ್ತಾ ಇರೋಂಥದ್ದು. ನಮಗಿದು ಲಾಭದಾಯಕವಾಗಿ ಇರುತ್ತೆ ಅಲ್ವಾ, ಹಾಗಾಗಿ ನಾನು ಸ್ಕೀಮ್ ನೋಡಿ ಕಟ್ತಾ ಇದ್ದೀನಿ. ನೀವು ಕೂಡ GRT, ಕಲ್ಯಾಣ ಈ ಥರ ಎಲ್ಲ ದೊಡ್ಡ ದೊಡ್ಡ ಜ್ಯುವೆಲರೀಸ್ ಎಲ್ಲ ನಂಬಿಕೆ ಇರುತ್ತೆ, ಅಲ್ಲಿ ಬಂದು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ. ನಾವು ಫಸ್ಟ್ GRT ಕಟ್ತಾ ಇದ್ವಿ ಬ್ಯಾಂಗ್ಳೂರಲ್ಲಿದ್ದಾಗ. ಈಗ ನಾನು ತುಮಕೂರಲ್ಲಿರೋದ್ರಿಂದ ವಿಶ್ವಾಸ್ ಜ್ಯುವೆಲರಿ ಚೆನ್ನಾಗಿದೆ ಅಂತೇಳಿ ಇಲ್ಲಿ ಕಟ್ತಾ ಇದ್ದೀನಿ. ನಮ್ಮ ನಿಯರ್ ಬೈ ಎಲ್ಲಿರುತ್ತೆ ಅಲ್ಲಿ ತೊಗೊಂಡು ಕಟ್ಟಿದ್ದೀನಿ. 2,000 ರೂಪಾಯಿ ಕಟ್ಕೊಂಡ್ಬಂದಿದ್ದೀನಿ ಅಂತ ಮೊಬೈಲಲ್ಲಿ ತೋರಿಸ್ತೀನಿ ನಿಮಗೆ ವಿಶ್ವಾಸ್ ಜ್ಯುವೆಲರಿ. ಇದರಲ್ಲಿ ಯಾವ ಥರ ಅಂದರೆ, 1 ತಿಂಗಳು ನೀವು ಕಟ್ಟಿಲ್ಲ ಅಂದರೂ ಕೂಡ, ನಾನು ಫಸ್ಟು ಮೇನ್ ಇದೇ ಕೇಳೋದು, ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತೆ, ನೀವು ಫಸ್ಟ್ ಇದನ್ನು ಕೂಡ ಕೇಳಿ ತಿಳ್ಕೊಳ್ಳಿ. ಅಂದರೆ 1 ತಿಂಗಳು ಕಟ್ಟಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗಲ್ವ. ಈಗ ನಮ್ಮ ಪ್ರಾಬ್ಲಮ್ ಇರುತ್ತೆ, 1 ತಿಂಗಳು 2 ತಿಂಗಳು ಕಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂತೆಲ್ಲ ಕೇಳಿದ್ದೀನಿ. ಅವ್ರಿಗೆ ನೋ ಪ್ರಾಬ್ಲಮ್, ಯಾವುದೇ ರೀತಿ ಅಂತ ಇದಾಗಲ್ಲ. 1 ತಿಂಗಳು 2 ತಿಂಗಳು 3 ತಿಂಗಳವರೆಗೂ ನಾವು ಟೈಮ್ ಕೊಡ್ತೀವಿ. ಕಟ್ಟೋಕ್ಕಾಗಿಲ್ಲ ಅಂದರೆ ನಿಧಾನಕ್ಕೆ ಕಟ್ಬೋದು ಅಂತ ಹೇಳಿದ್ರು. ಹಾಗಾಗಿ ನನಗಿದು ಖುಷಿ ಆಯಿತು. ಅಂದರೆ ಕೆಲವೊಂದು ಸರಿ ನಮಗೂ ಕೂಡ ದುಡ್ಡೇ ಅಭಾವ ಇರುತ್ತೆ ಅಲ್ವಾ, ಸಮಸ್ಯೆಗಳು ಬಂದೇ ಬರುತ್ತೆ. ನಾವು ಇಷ್ಟೇ ಕಟ್ತೀವಿ, ಪ್ರತಿ ತಿಂಗಳು 15,000 ರೂಪಾಯಿ ಹೂಡಿಕೆ ಮಾಡ್ತೀವಿ ಅಂದರೆ ಒಂದೊಂದು ಸರಿ ಆಗಲ್ಲ. ಹಾಸ್ಪಿಟಲ್ ಖರ್ಚು, ಮಕ್ಳ ಖರ್ಚು, ಏನಾದರೂ ಒಂದು ಸಮಸ್ಯೆ ಬಂದಾಗ 10,000 ಇರುತ್ತೆ ನಮ್ಮ ಕೈಲಿ, ಅದನ್ನು ಡಿವೈಡ್ ಮಾಡಿ ಕಟ್ಟಬೇಕಲ್ವ. ಹಾಗಾಗಿ ಇದನ್ನು ನಾನು ಕೇಳಿ ತಿಳ್ಕೊಂಡಿದ್ದಂಥದ್ದು. ಬಂದು ನಾವಿವಾಗ ಒಂದು ಚೀಟಿನ ಹಾಕಿರ್ತೀವಿ, ಒಂದು ಮನೇನ ತೊಗೋಬೇಕು, ಇಲ್ಲ ನಾವು ಏನೋ ಒಂದು ಗೋಲ್ ಮಾಡಬೇಕಂದ್ರೆ ಯಾವ ರೀತಿ ಅಂದರೆ, ನಾನು ಮಾಡಿರೋವಂಥದ್ದು, ನಾನು ಹೇಳ್ತಾ ಇರೋವಂಥದ್ದು, ಫಸ್ಟ್ ಸ್ಟಾರ್ಟಿಂಗ್ ನಾನು ಬಂದು ಬೋಗ್ಯಕ್ಕೆ ಹಾಕ್ಸ್ಕೊಂಡಿರೋವಂಥದ್ದು. ಈ ಬೋಗ್ಯಕ್ಕೆ ಎಷ್ಟು ಕಷ್ಟಪಟ್ಟು ಹಾಕ್ಸ್ಕೊಂಡಿದ್ದೀವಿ ಅಂದರೆ, 2 ಲಕ್ಷ ರೂಪಾಯಿ ಅಂದರೆ 10,000 ರೂಪಾಯಿ 5,000 ರೂಪಾಯಿಗೆ 2 ಲಕ್ಷ ರೂಪಾಯಿ ಚೀಟಿ ಕಟ್ಕೊಂಡಿದ್ವಿ. ಆ 2 ಲಕ್ಷ ರೂಪಾಯಿ ಬಂದಾಗ ನಾವು ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ದುಡ್ಡನ್ನ ಸೇರಿಸ್ಕೊಂಡು ಲೋನ್ ಥರ ತೊಗೊಂಡು ಲೋನ್ನ ತೀರಿಸಿ ಸ್ವಲ್ಪ ಗೋಲ್ಡ್ನ ಅಂದರೆ 5 ಲಕ್ಷ ರೂಪಾಯಿ ನಾವು ಸೇರಿಸಿದ್ದು ಹೇಳ್ತಾ ಇದ್ದೀನಿ. ನೆಕ್ಸ್ಟು ಪ್ಲ್ಯಾನ್ ಕೂಡ ಹೇಳ್ತೀನಿ, ನಾವು ಯಾವ ರೀತಿ ಸೈಟ್ ತೊಗೊಂಡ್ವಿ ಅಂತಲೂ ಕೂಡ ಹೇಳ್ತೀನಿ ಇದೇ ವಿಡಿಯೋದಲ್ಲಿ. ಅಂದರೆ 2 ಲಕ್ಷ ರೂಪಾಯಿ ಚೀಟಿ ಕಟ್ಟಿದ್ದೀವಿ. ಮತ್ತು ಗೋಲ್ಡ್ ಕಾಯಿನ್ಗಳ ರೀತಿ ತೊಗೊಳ್ಳಿ. ಗೋಲ್ಡ್ ತೊಗೊಳ್ಳುವಾಗ ಆ ಗೋಲ್ಡ್ ಕಾಯಿನ್ನ ನಾವು ಮನೆ ತೊಗೊಳ್ಬೇಕು ಅನ್ನೋ ಪ್ಲ್ಯಾನಲ್ಲಿ ನಾನು ಹೇಳ್ತಾ ಇರೋಂಥದ್ದು. ಗೋಲ್ಡ್ ಕಾಯಿನ್ನ ತೊಗೊಳ್ಳಿ, ಯಾಕಂದರೆ ಅದಕ್ಕೆ ವೇಸ್ಟೇಜು ಕೂಲಿ ಏನೂ ಇಲ್ಲದೆ ನಾವು ಏನೋ ಮನೆ ತೊಗೋಬೇಕು ಫ್ಯೂಚರಲ್ಲಿ ಅಂದರೆ ಈ ರೀತಿ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು. ಚೀಟಿ ತೊಗೊಂಡು ಅದರಲ್ಲಿ 2 ಲಕ್ಷ ಮತ್ತು ಗೋಲ್ಡ್ ಕಾಯಿನೆಲ್ಲ ಸೇರಿಸಿ ಮತ್ತು ಸ್ವಲ್ಪ ಲೋನ್ ಹಾಕ್ಸ್ಕೊಂಡು ನಾವು ಈ ಥರ ಲೀಸ್ಗಾದರೂ ಹಾಕಿಸ್ಕೋಬೋದು, ಇಲ್ಲಾಂದರೆ ಸೈಟ್ ಆದರೂ ತೊಗೋಬೋದು. ಪ್ರತಿ ತಿಂಗಳು ಬಾಡಿಗೆ ರೀತಿ ಕಟ್ಟಿ ಮುಗಿಸಿದ್ರೆ ನಮಗೆ ಈ ದುಡ್ಡು ಕೂಡ ಬಂದಂಗೆ ಆಗುತ್ತೆ. ನಾವು ಇದನ್ನು ಲೋನ್ಗೆ ಹಾಕ್ಸ್ಕೊಂಡಿದ್ವಿ. 2 ಲಕ್ಷ ರೂಪಾಯಿ ಚೀಟಿ ದುಡ್ಡು ಬಂದಿತ್ತು, ಸ್ವಲ್ಪ ಇನ್ನೊಂದು 2 ಲಕ್ಷ ರೂಪಾಯಿ ನಾವು ಲೋನ್ ಥರ ಹಾಕ್ಬಿಟ್ಟು ಪ್ರತಿ ತಿಂಗಳು ಬಾಡಿಗೆ ರೀತಿ ಕಟ್ಕೊಂಡ್ಬಂದ್ವಿ. ಬಾಡಿಗೆ ಕಟ್ಟಿದರೆ ನಮಗೆ ಇಷ್ಟು ದುಡ್ಡು ನಾವು ಸೇವ್ ಮಾಡೋಕ್ಕಾಗ್ತಿರ್ಲಿಲ್ಲ, 5 ಲಕ್ಷ ಸೇವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ಲೋನ್ ಹಾಕ್ಸ್ಕೊಂಡು ಪ್ರತಿ ತಿಂಗಳು ಸ್ವಲ್ಪ ಲೋನ್ ಬಾಡಿಗೆ ರೀತಿ ಕಟ್ಕೊಬಂದಿದ್ದಕ್ಕೆ ಈಗ 5 ಲಕ್ಷ ರೂಪಾಯಿ ಕೂಡ ನಾವು ಲೀಸ್ಗೆ ಹಾಕ್ಸ್ಕೊಂಡಿದ್ವಿ. ನೆಕ್ಸ್ಟ್ 5 ಲಕ್ಷನ ಏನು ಮಾಡ್ತೀವಿ, ಇನ್ನೂ ಒಂದು ಸ್ವಲ್ಪ ನಮ್ಮ ಹತ್ರ ಗೋಲ್ಡ್ ಕಾಯಿನ್ಗಳನ್ನ ಬೈ ಮಾಡ್ತಾ ಇದ್ದೀನಿ. ಜಾರಪೆಲ್ ಕೂಡ ನನಗೆ ತೊಗೊತೀನಿ. ಜಾರಪೆಲ್ ಆಲ್ರೆಡಿ ಸ್ವಲ್ಪ ಒಂದು ಕಾಯಿನ್ಗಾಗೋಷ್ಟು ಅಮೌಂಟ್ನ ಸೇರಿಸಿದ್ದೀನಿ, ಅಲ್ಲಿ ಕಾಯಿನ್ನ ಬೈ ಮಾಡ್ತೀನಿ. ಮತ್ತು ಇಲ್ಲಿ ಗೋಲ್ಡ್ನ ಪರ್ಚೇಸ್ ಮಾಡ್ತಿರ್ತೀವಲ್ಲ, ಆ ಗೋಲ್ಡ್ಸು ನಮ್ಗೆ ಬೇಡದೇ ಇರೋಂಥ ಗೋಲ್ಡ್ಸ್ನೆಲ್ಲ ಸ್ವಲ್ಪ ಸೇಲ್ ಮಾಡಿ ಈ ದುಡ್ಡು ಆ ದುಡ್ಡು ಮತ್ತು ಸ್ವಲ್ಪ ಲೋನ್ ಹಾಕ್ಸ್ಕೊಂಡು ಒಂದು ಸೈಟ್ನ ತೊಗೊಂಡ್ವಿ ಅಂದ್ಕೊಳ್ಳಿ. ನಂತರ ಸ್ವಲ್ಪ ದುಡ್ಡನ್ನ ಕಟ್ಟಿ ಮುಗಿಸಿದ್ರೆ ಆ ಸೈಟು ಕೂಡ ನಮ್ಗೆ ಆಗುತ್ತಲ್ವಾ. ಸೈಟ್ ತೊಗೊಂಡು ಮತ್ತೆ ಲೋನ್ ಹಾಕ್ಸ್ಕೊಂಡು ಮತ್ತೆ ಮನೇನ ಕಟ್ಕೊಂಡು ಬಾಡಿಗೆ ರೀತಿ ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ಬಿಟ್ರೆ ಇಷ್ಟು ವರ್ಷಕ್ಕೆ ಅಂತ, ಇವಾಗ ಬಾಡಿಗೆ ಕಟ್ತಾ ಇರ್ತೀವಿ ಅದೇ ರೀತಿ ನಮ್ದಲ್ಲ ಅಂತ ಪ್ರತಿ ವರ್ಷ ಸ್ವಲ್ಪ ಹಾಕ್ಕೊಂಡು ಮನೆಯೂ ಕೂಡ ಸ್ವಂತ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಸ್ವಂತ ಮನೆ ಮಾಡೋರೆಲ್ಲ ಇದೇ ರೀತಿನೇ ಮಾಡ್ಕೊಂಬರೋ ಅಂಥದ್ದು. ನಮ್ಮ ತಾಯಿಯವರು 50,000 ಹಳ್ಳಿ ಸೈಡೇನೆ ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೋ ಆ ರೀತಿ ಸೈಟ್ನ ತೆಗೆದು ಬಿಟ್ಟರೆ 50,000 ರೂಪಾಯಿ ಸೈಟ್ ತೊಗೊಂಡಿದ್ದ ಈಗ ಬಂದು 15 ಲಕ್ಷ ರೂಪಾಯಿ ಸೈಟು. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ಪ್ರತಿ ಒಂದು 5 ವರ್ಷ 10 ವರ್ಷಕ್ಕೆಲ್ಲನೂ ಸೈಟ್ ಮೇಲೆ ಹಾಕಿದ್ರು ಕೂಡ ನಮ್ಮದು ದುಡ್ಡು ಡಬಲ್ ಆಗ್ತಾ ಹೋಗುತ್ತೆ. ಗೋಲ್ಡ್ ಮೇಲೆ ಹಾಕಿದ್ರು ಕೂಡ ಡಬಲ್ ಆಗ್ತಾ ಇರುತ್ತೆ ಅಂತ ನಾನು ತಿಳ್ಕೊಂಡಿರೋವಂಥದ್ದು. ಈಗ ನಾನು ಅದನ್ನೇ ಮಾಡ್ತಾ ಇರೋಂಥದ್ದು. ಗೋಲ್ಡ್ ಮೇಲೆ ಹಾಕಿ ಗೋಲ್ಡ್ನ ಸೇಲ್ ಮಾಡಿ ಸೈಟ್ನ ತೆಗೆದು ಬಿಡೋವಂಥದ್ದು. ಈ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು. ಸ್ವಂತ ಮನೆ ಮಾಡಬೇಕಂದ್ರೆ ಒಂದು ಸ್ಟೆಪ್ಪು ಯೋಚನೆ ಮಾಡಿ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ನಾವು ಹತ್ತಾನೆ ಹೋಗಬೇಕು. ನೆಕ್ಸ್ಟ್ ಅದೇ ರೀತಿಯೇ ನಾವು ಮಾಡ್ತಾ ಇರೋದು. ನೆಕ್ಸ್ಟ್ ಇವಾಗ ಸೈಟ್ ತೊಗೊತಾ ಇದ್ವಿ. ಸ್ವಲ್ಪ ನಮಗೆ ಬೇಡ್ತಿರೋಂಥ ಗೋಲ್ಡ್ಸ್ನೆಲ್ಲ ಸೇಲ್ ಮಾಡಿ ಸೈಟನ್ನು ತೊಗೊಂಡಿದ್ದೀವಿ. ಇಲ್ಲಿದೆ ಸೈಟ್ದು ಪತ್ರ.
ಇದನ್ನು ಕೂಡ ನಮಗೆ ಅವಾಗ ಮದುವೆಲಿ ಸ್ವಲ್ಪ ಅವಾಗೆ ನಮ್ಮದು ಸ್ವಂತ ಮನೆ ಪಕ್ಕದಲ್ಲೇ ಸ್ವಲ್ಪ ಜಾಗ ಬಂತು. ಆ ಜಾಗನ ಖರೀದಿ ಮಾಡಬೇಕು ಅಂದಾಗ ನಮ್ಮ ಹತ್ರ ಇರುವಂಥ ಗೋಲ್ಡ್ಸ್ನೆಲ್ಲ ಸ್ವಲ್ಪ ಸೇಲ್ ಮಾಡಿ ಸ್ವಲ್ಪ ಚೀಟಿ ದುಡ್ಡನ್ನೆಲ್ಲ ತೆಗೆದು ಆವಾಗ ನಾವು ಈ ಸೈಟ್ನ ತೆಗೆದುಕೊಂಡಿರೋಂಥದ್ದು. ಹಾಗೆ ನಾವು ಸ್ವಲ್ಪ ಸ್ವಲ್ಪನೇ ಗೋಲ್ಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಚೀಟಿಗಳನ್ನ ಕಟ್ಟೋದು, ಈ ರೀತಿ ಮಾಡ್ಕೊಂಡು ಬಂದರೆ ನಮ್ಮ ಕೈಲಿ ಒಂದು ಸೈಟ್ನ ತೊಗೊಳಕ್ಕಾಗೋದು, ಒಂದು ಬೋಕ್ಯೂಕ್ಕೆ ಹಾಕ್ಸ್ಕೊಳಕ್ಕಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಮಸ್ಟ್ ಆ್ಯಂಡ್ ಶುಡ್ ನಾವು ಮಾಡ್ಕೊಂಡು ಇಲ್ಲಿ ಗಂಟ ಬಂದಿರೋಂಥದ್ದು, ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಮಾಡ್ಕೊಂಡು ಬಂದಿರೋಂಥದ್ದು. ನೆಕ್ಸ್ಟು ಮನೆ ಕಟ್ಟುವಾಗೂ ಅಷ್ಟೇ ಸ್ವಲ್ಪ ಈ ಮನೆ ಮೇಲೆ ಇರುವಂಥದ್ದು ನಮ್ಮ ಹತ್ರ ಗೋಲ್ಡ್ಗಳನ್ನ ಸೇರಿಸ್ಕೊಂಡು ಹೋಗ್ತೀವಲ್ಲ, ಗೋಲ್ಡ್ ಕಾಯಿನ್ಸ್ಗಳನ್ನ ಬೈ ಮಾಡ್ತೀವಿ. ನೆಕ್ಸ್ಟ್ ಗೋಲ್ಡ್ ಕಾಯಿನ್ಸು ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಎಲ್ಲ ಮಾಡ್ಕೊಂಡು ಬಂದಿರ್ತೀವಲ್ಲ ಚೀಟಿದು, ಅದೆಲ್ಲ ಹಾಕಿ ನಾವು ಸ್ವಲ್ಪ ಲೋನ್ ತೊಗೊಂಡು ಮನೆ ಕಟ್ತೀವಿ. ಆ ಲೋನ್ನ ತಿಂಗಳ EMI ಥರ ಬಾಡಿಗೆ ರೀತಿ ಪ್ರತಿ ತಿಂಗಳು ಕಟ್ಟಿ ಸ್ವಂತ ಮನೆ ಮಾಡ್ಕೊತೀವಿ. ಎಷ್ಟು ಚೆನ್ನಾಗಿದೆ ಐಡಿಯಾ. ಇದೇ ರೀತಿಯೇ ಮಾಡೋದು ಎಲ್ಲರೂ ಕೂಡ, ಹಾಗಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಬಂದು ಯಾವ ರೀತಿ ಅಂದರೆ LIC ಮಾಡೋದು. LIC ಕಟ್ತೀವಿ ನಾವು. LIC ನಾನು ಬಂದು ಈ ಕನ್ಯಾದಾನ LIC ಅಂತ ಒಂದನ್ನು ಕಟ್ತಾ ಇದ್ದೀವಿ. ಇದು ನೋಡಿ, ಇದು ಬಾಂಡ್ನ ತೋರಿಸ್ತಾ ಇದ್ದೀನಿ. ಇದು ಬಾಂಡ್. ಈ LIC ಬಂದು ನಮಗೆ ಬಂದು ಪ್ರೀಮಿಯಮ್ ಫಸ್ಟು ಸ್ಟಾರ್ಟಿಂಗಲ್ಲಿ 1,000 ರೂಪಾಯಿ ಬೀಳ್ತಿತ್ತು, ವರ್ಷಕ್ಕೆ 12,000 ರೂಪಾಯಿ ಪ್ರೀಮಿಯಮ್ ಬರ್ತಿತ್ತು. ಈಗ 4,800 ರೂಪಾಯಿ ಬಂದಿದೆ. ನಾನು ಮಾಡಿಸಿದ್ದು LIC ಬಂದು ಯಾವಾಗ ಅಂದರೆ ನಾನು ನೋಡಿದ್ದೀನಿ, ಆಗಲೇ 5 ಇಯರ್ ಆಗಿದೆ. ನನ್ನ ಮಗಳ ಹೆಸರಲ್ಲಿ ನಾವು ಮಾಡಿಸಿರೋಂಥದ್ದು. ಇದು ಫ್ಯೂಚರಲ್ಲಿ ಮಕ್ಕಳ ಮೇಲೇ ನಾವು ಹೋಪ್ನ ಇಟ್ಕೊಂಡು ಮಾಡಬೇಕು. ಈ LIC ಬಾಂಡ್ನ ಮಾಡಿಸಿ 5 ವರ್ಷದಿಂದನೂ ಕಟ್ಕೊಂಡು ಬಂದು ಇವಾಗ ಪ್ರೀಮಿಯಮ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ನಾವು 6 ತಿಂಗಳಿಗೆ ಒಂದ್ಸರಿ ಕಟ್ಟೋ ರೀತಿ ಮಾಡ್ಕೊಂಡಿದ್ದೀವಿ. 6,000 ಕಟ್ತಾ ಇದ್ವಿ, ಈಗ 4,800 ರೂಪಾಯಿ ಅಂದರೆ 2,200 ರೂಪಾಯಿ ಕಡಿಮೆ ಆಗಿದೆ. ಈ ರೀತಿ ನೋಡಿ ಮಾಡಿಸ್ಕೊಳ್ಳಿ. ಕನ್ಯಾದಾನ LIC ನಾವು ಮಾಡಿಸಿರೋಂಥದ್ದು. LICಗಳನ್ನ ಕಟ್ಟೋದ್ರಿಂದನೂ ಕೂಡ ಹೆಣ್ಮಗು ಇದೆ ಅಂದರೆ ಭಾಳ ಉಪಯೋಗ ಆಗುತ್ತೆ. ಹಾಗಾಗಿ ಎರಡೂ ಇಟ್ಕೊಂಡಿದ್ದೀನಿ, ಸುಕನ್ಯಾ ಸಮೃದ್ಧಿ ಮತ್ತು ಕನ್ಯಾದಾನ LIC ಎರಡೂ ಅವಳಿಗೆ ಮಾಡಿಸಿರೋಂಥದ್ದು. ನಾವು ಕೂಡ ನಮ್ಮ ಇನ್ಶೂರೆನ್ಸ್ಗಳನ್ನೆಲ್ಲ ಮಾಡಿಸ್ಬೇಕು. ಮನೇಲಿ ಇಷ್ಟೆಲ್ಲ ನಾವು ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ಬರ್ತಾ ಇದ್ದರೆ ನಾಳೆ ಹೆಲ್ತ್ಗೆ ಏನಾದರೂ ಹುಷಾರಿಲ್ಲ ಅಂದರೆ ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ ಬೇಕು ಅಂತೇಳಿ ತುಂಬಾ ಚೆನ್ನಾಗಿ ಸರ್ಚ್ ಮಾಡ್ತಾ ಇದ್ದೀನಿ. ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಮಾಡಬೇಕು, ಚೆನ್ನಾಗಿರೋ ಜಾಗದಲ್ಲಿ ತೊಗೋಬೇಕು ಅಂತ ನೋಡ್ತಾ ಇದ್ದೀನಿ. ನೀವೇ ಹೇಳಿದ್ದೀರಾ ಕಮೆಂಟ್ ಮುಖಾಂತರ ನನ್ನ ವ್ಯೂವರ್ಸು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಹೇಳಿ ಅಂತ. ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ, ನಾನು ಯಾವ್ದು ತೊಗೊಂಡೆ ಅಂತಲೇ ಹೇಳ್ತೀನಿ. ಈ ಮಂತ್ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ ಬೇಕು ಅಂತ ನಾನು ಕೂಡ ಯೋಚನೆ ಮಾಡಿದ್ದೀನಿ. ಎಲ್ಲ ನಾವು ವರ್ಷ ಎಲ್ಲ ಕೂಡಿಟ್ಟು ಎಷ್ಟೋ ವರ್ಷಗಳಿಂದ ದುಡ್ಡನ್ನ ಸೇವ್ ಮಾಡಿರ್ತೀವಿ. ಏನೋ ಮನೇಲಿ ಒಂದು ಅನಾರೋಗ್ಯ ಬಂತು ಅಂದರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ನಮಗೆ ಕೂಡಿಟ್ಟಿರೋಂಥ ಅಮೌಂಟ್ನೆಲ್ಲ ತೊಗೊಂಡೋಗಿ ಆಸ್ಪತ್ರೆಗೆ ಹಿಡಿದೆ ದುಡ್ಡನ್ನೆಲ್ಲ ಸೇವ್ ಮಾಡ್ಕೊಬೋದು ಅಂತ ನಾನು ಕೂಡ ಯೋಚನೆ ಮಾಡಿದ್ದೀನಿ. ಹೆಲ್ತ್ ಇನ್ಶೂರೆನ್ಸ್ ಒಂದು ಮಾಡಿಸ್ತೀನಿ. 7 ಥರ ಸೇವಿಂಗ್ಸ್ ಮಾಡ್ಕೊಂಬರ್ತಾ ಇದ್ದೀವಿ. ಯಾವ್ಯಾವ ರೀತಿಯಪ್ಪ ಅಂದರೆ ನೋಡಿ, ಎಷ್ಟು 15,000 ರೂಪಾಯಿ ನಾನು ಕಟ್ಟುವಂಥದ್ದು. ಇವಾಗ 2026ಅಲ್ಲಿ ಎಲ್ಲೆಲ್ಲಿ ಕಟ್ತೀನಪ್ಪ ಅನ್ನೋದಾದರೆ ನನ್ನ ಸೇವಿಂಗ್ಸ್ ನಾವು ಹೇಳ್ತಾ ಇರೋಂಥದ್ದು. ನಮ್ಮ ಮನೆಯ ಆದಾಯ ಒಂದು ತಿಂಗಳಿಗೆ ಒಂದು 30-40 ಸಾವಿರ ರೂಪಾಯಿ ಅಷ್ಟೇ. ಅದು ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ, ಡ್ರೈವರ್ ಅಲ್ವಾ. ಹಾಗಾಗಿ ಸುಕನ್ಯಾ ಸಮೃದ್ಧಿ 1,000 ರೂಪೀಸ್, ಚೀಟಿ 10,000 ರೂಪೀಸ್, ಮತ್ತು ಗೋಲ್ಡ್ ಚೀಟಿ 2,000 ರೂಪಾಯಿ, LIC 1,000 ರೂಪೀಸ್ ಥರ ನಾವು ಹಾಕ್ಕೊಂಡಿದ್ದು. ಇವಾಗ 4,800 ಅಂದರೆ ನಾವು 1,000 ಲೆಕ್ಕ ಇಟ್ಕೊಂಡಿದ್ದೀವಿ. ಮತ್ತು ಹೆಲ್ತ್ ಇನ್ಶೂರೆನ್ಸ್ 1,000 ರೂಪಾಯಿದು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಬೆಟರ್ ಯಾವುದಂತ ನೋಡ್ತೀವಿ. ಅಲ್ಲಿಗೆ 15,000 ರೂಪಾಯಿ ನಾವು ಪ್ರತಿ ತಿಂಗಳು ಕಟ್ಕೊಂಡು ಬರ್ತಾ ಇರೋದು. ನೀವು ಈ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲನೂ ಕೂಡ ಗುರಿ ಮುಟ್ಟಬೇಕಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಲಾಸ್ಟ್ ಕಟ್ಟಿರೋವಂಥದ್ದು ಮಾರ್ಚಲ್ಲಿ ಕಟ್ಟಿದ್ದೀನಿ. ನೋಡಿ, 4,000 ಇಲ್ಲಿ ಉಲ್ಟಾ ಕಾಣಿಸುತ್ತೆ, 4,860 ರೂಪಾಯಿ ಕಟ್ತಾ ಇರೋವಂಥದ್ದು ಪ್ರತಿ ಮಂತ್ ನಮಗೆ. ಇದರಲ್ಲೂ ಕೂಡ DU ಮಾಡ್ಕೋಬೋದು. ನಮ್ಮ ಕೈಲಿ ಏನಾದರೂ 1 ಮಂತ್ ಕಟ್ಟಿಲ್ಲ ಅಂದರೆ ಸೆಕೆಂಡ್ ಮಂತ್ ಕಟ್ಕೋಬೋದು. ಅದೇ ರೀತಿ ಅಂತ ಪ್ರಾಬ್ಲಮ್ ಇಲ್ಲ. ಎದೆ ಮೇಲೆ ಬಂದು ಕುತ್ಕೊಳ್ಳಲ್ಲ, ಕಟ್ಟಲೇಬೇಕು ಅಂತೇಳಿ. ಆ ಥರ ಒಂದು ತಿಂಗಳು 2 ತಿಂಗಳು ಲೇಟಾಗಿ ಕಟ್ಟಿದ್ದೀನಿ. ಡಿಸೆಂಬರಲ್ಲಿ ಕಟ್ಟೋದು ಜಾನ್ವರಿಗೆ ಕಟ್ಟಿದ್ದೀನಿ, ಜೂನಲ್ಲಿ ಕಟ್ಟೋದು ಜುಲೈಲಿ ಕಟ್ಟಿದ್ದೀನಿ. ನಾನು ಕೂಡ ಪ್ರಾಬ್ಲಮ್ಸ್ ಇರುತ್ತೆ, ಅದರಲ್ಲಿ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಿದ್ರೆ ನಾಳೆ ಜಾಗೃತಿಯಾಗಿ ನಾವು ಜೀವನದಲ್ಲಿ ಏನಾದರೂ ಮುಂದುವರಿಬೋದು, ಮುನ್ನಡಿಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇವಾಗ ನಾನು ಯಾವ ರೀತಿ ಅಮೌಂಟ್ನ ಕಟ್ತೀನಿ ಫೋನ್ಪೇಲಿ ಜ್ಯುವೆಲರಿಗೆ, ನಾವು ಯಾವುದೇ ರೀತಿ ಅಂತ ಹೋಗಿ ಶಾಪಲ್ಲೇ ಕಟ್ಟಬೇಕಂತೇನಿಲ್ಲ. ನಾನು ನೋಡಿ ನವಂಬರೆಲ್ಲ ಕಟ್ಟಿರೋದು. ಈಗಾಗಲೇ ನಾನು ಫೆಬ್ರವರಿದು ಈಗ 4th ಕಂತನ್ನ ಕಟ್ತೀನಿ. ಯಾವಾಗ ಅಲ್ಲಿ ಹೋಗ್ತೀನೋ ಶಾಪ್ ಹತ್ರ ಹೋಗ್ತೀನಿ, ಅಲ್ಲಿ ಎಂಟ್ರಿ ಮಾಡಿಸ್ಕೋಬೋದು. ಎಲ್ಲ ಕೂಡ ಮೊಬೈಲಲ್ಲೇ ನಮ್ಮದು ಎಷ್ಟು ಅಮೌಂಟ್ ಕಟ್ಟಿದ್ದೀವಿ, ಎಷ್ಟು ಪ್ರೀಮಿಯಮ್ ಇದೆ ಅದನ್ನೆಲ್ಲ ಇವಾಗ ಅಮೌಂಟ್ ಕಟ್ಟಿ ಅಂತ ಕೂಡ ಆಲ್ರೆಡಿ ಮೆಸೇಜ್ ಬಂತು ನಿನ್ನೆ. ಹಾಗಾಗಿ ದುಡ್ಡು ಹೊಂದಿಸ್ಕೊಂಡು ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ನೋಡ್ಕೊಂಬರುವಂತೆ ವಿಡಿಯೋ ನೋಡೋಣ ಎಷ್ಟು ಕಟ್ಟಿದ್ದೀನಿ ಅಂತ. ಬನ್ನಿ ನೋಡೋಣ.
ನಾನು ಕಟ್ಟಿರೋಂಥದ್ದು ನೋಡಿ, ನಾನು ಒಂದೇ ಸರಿ ಎಂಟ್ರಿ ಮಾಡಿಸಿರೋದು ಸ್ಟಾರ್ಟಿಂಗಲ್ಲಿ. ಅಲ್ಲಿ 2000 ಕಟ್ಟಿ ಬಂದುಬಿಟ್ಟೆ. ನೆಕ್ಸ್ಟ್ ಈಗ ಫೋನಲ್ಲೇ ನಾನು 3 ಮಂತ್ಸ್ ಕಂಪ್ಲೀಟ್ ಮಾಡಿದ್ದೀನಿ. 8,000 ರೂಪಾಯಿ ಕಟ್ಟಿದ್ದೀನಿ. ಎಕ್ಸ್ಟ್ರಾ 6,000 ರೂಪಾಯಿ ಫೋನ್ ಒಳಗಡೆ 3 ತಿಂಗಳು ಕಟ್ಟಿರೋಂಥದ್ದು. ಆಮೇಲೆ ನಮ್ಗೆ ಫ್ರೀಯಾಗಿದ್ದಾಗ ಬಂದು 2, 3, 4 ಅಲ್ಲಿ ಹೋಗಿ ಎಂಟ್ರಿ ಮಾಡಿಸ್ಕೊಬಂದ್ರೆ ಆಯಿತು. ಎಲ್ಲ ಫೋನಲ್ಲೇ ಇರುತ್ತೆ. ಎಷ್ಟು ಕಟ್ಟಿದ್ದೀವಿ, ಎಷ್ಟು ನಮ್ಮದು ಇನ್ನೂ ಬ್ಯಾಲೆನ್ಸ್ ಅಮೌಂಟ್ ಇದೆ, ನಾವು ಯಾವ ಕಾರ್ಡ್ ತೊಗೊಂಡಿದ್ದೀವಿ ಅಂತೆಲ್ಲ ಕಂಪ್ಲೀಟಾಗಿ ನಮಗೆ ನೋಡಿ. ಇದು ವಿಶ್ವಾಸ್ ಜ್ಯುವೆಲ್ಲರಿ ಆ್ಯಪು ನೋಡಿ. ಇದು ವಿಶ್ವಾಸ್ ಜ್ಯುವೆಲ್ಲರಿ ಆ್ಯಪು. ಇಲ್ಲಿ ಬಂದು ಗೋಲ್ಡ್ ಸ್ಕೀಮು ಈ ಥರ ಎಲ್ಲ ಇದೆ ನೋಡಿ. ಇಲ್ಲಿ ಬಂದು ಗೋಲ್ಡ್ ಸ್ಕೀಮ್ನ ತೊಗೊಂಡು ಇಲ್ಲಿ ಇದರಲ್ಲಿ ನಾನು ಹೋಗಿ ಎಷ್ಟು ಕಟ್ಟಿದ್ದೀನಿ ಅನ್ನೋ ಡೀಟೇಲ್ಸ್ ನೋಡ್ಬೋದು. ನೋಡಿ 4 ತಿಂಗಳು ಕಟ್ಟಿದ್ದೀನಿ. ಈ ತಿಂಗಳು ನೋಡಿ 27/2/2026 4 ಪ್ರೀಮಿಯಮ್ ಕಟ್ಟಿದ್ದೀನಿ. ಇನ್ನು 8 ಕಂತಿದೆ ನೋಡಿ, ಇಲ್ಲೇ ತೋರಿಸ್ತಿದೆ. 4 ಕಂತು ಕಟ್ಟಿದ್ದೀರಾ, ಇನ್ನು 8 ತಿಂಗಳು ಬಾಕಿ ಇದೆ ಅಂತೇಳಿ ತೋರಿಸ್ತಾ ಇದೆ. ಇನ್ನು 16,000 ರೂಪಾಯಿ ಕಟ್ಟಬೇಕು ಇನ್ನು 8 ತಿಂಗಳು. ಈ ಥರ ನನ್ನ ಸ್ಕೀಮಲ್ಲಿ ನಾನು ಮೊಬೈಲ್ ಮುಖಾಂತರನೇ ಕಟ್ಕೊಳ್ಳೋವಂಥದ್ದು. ನಾನೇನು ಪದೇ ಹೋಗಿ ನಾನು ಅಮೌಂಟ್ನ ಕಟ್ಟಿ ಬರೋದಿಲ್ಲ, ಅಂಗಡಿಗೆಲ್ಲ ಹೋಗ್ತಾ ಇರಲ್ಲ ನಾನು. ಈ ಥರ ನಾನು ನಿಮಗೆ ತೋರಿಸಿದ್ದೀನಿ. ನೋಡಿದ್ರಲ್ಲ, 6,000 ರೂಪಾಯಿ ಕಟ್ಟಿದ್ದೀನಿ. ಇನ್ನೊಂದು 2,000 ಕಟ್ಟಿದರೆ ನಂದು ಫುಲ್ಲು 8,000 ಕಟ್ಟಿರೋ ರೀತಿ ಆಗುತ್ತೆ. ಅಲ್ಲಿಗೆ 4 ತಿಂಗಳು ಕಟ್ಟಿದ್ದೀನಿ. ಇನ್ನೂ ಕೂಡ 10 ತಿಂಗಳು ಕಟ್ಟಬೇಕಾಗುತ್ತೆ. ಕಟ್ತಾ ಹೋಗ್ತೀನಿ. ಸ್ವಲ್ಪನೇ ಸೇವಿಂಗ್ಸ್ ಮಾಡಿ, ಜಾಸ್ತಿ ತಲೆಗೆಡ್ಸ್ಕೊಬೇಡಿ. ಎಷ್ಟಾಗುತ್ತೋ ಅಷ್ಟನ್ನ ಸೇವ್ ಮಾಡಿ. 1,000 ರೂಪಾಯಿಂದನೇ ಸ್ಟಾರ್ಟ್ ಮಾಡಿ. ಹನಿ ಸೇರಿದ್ರೇ ಹಳ್ಳ. ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕಾಗಲ್ಲ. ಎಷ್ಟು ದುಡಿಮೆ ಇದೆಯೋ ಅಷ್ಟಲ್ಲೇ ನಾವು ಇವಾಗ 30,000 ಇದೆ ಅಂದರೆ ಅರ್ಧ ಭಾಗ ಖರ್ಚು ಮಾಡಿ ಅರ್ಧ ಭಾಗ ಉಳಿಸ್ಕೊಂಬಂದ್ರೆ ಮಕ್ಕಳ ಫೀಸು, ನಮ್ಮ ನಾಳಿನ ಲೈಫ್ಗೆ ಒಂದು ಮನೆ ತೊಗೋಬೇಕು, ಇಲ್ಲ ಸೈಟ್ ತೊಗೋಬೇಕು ಅನ್ನೋ ಕನಸು ನೆರವೇರಿಸ್ಬೋದು ಅಂತೇಳಿ ನಾನು ಇಷ್ಟೆಲ್ಲ ಸ್ಟೆಪ್ನ ನಾನು ಫಾಲೋ ಮಾಡ್ತಾ ಇರೋದು ನನ್ನ ಜೀವನಕ್ಕೋಸ್ಕರ. ಇದರಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ. ಏನಾದರೂ ಸರಿಯಾಗಿ ಮಾತಾಡಿದರೆ ಅಪ್ರೋಚ್ ಕೊಡಿ. ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ ನೀವು ಯಾವ ರೀತಿ ಎಲ್ಲ ಸೇವಿಂಗ್ಸ್ ಮಾಡ್ತಾಯಿದ್ದೀರಾ, ಮತ್ತು ಯಾವ ರೀತಿ ಸೇವ್ ಮಾಡಿ ಇನ್ನೂ ಬೆಟರ್ ಅಪ್ಪ ಅನ್ನೋ ಥರ ಅನಿಸಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಿಮಗೆ ಯಾರಾದರೂ ಹೆಲ್ತ್ ಇನ್ಶೂರೆನ್ಸ್ ನೀವು ಕಟ್ತಾ ಇದ್ದರೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಕೂಡ ಈ ಮಂತ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 2026ಅಲ್ಲಿ ಇಷ್ಟನ್ನೆಲ್ಲ ರನ್ ಅಪ್ ಮಾಡಿಕೊಂಡು ಸೇವಿಂಗ್ಸ್ ಮಾಡ್ತಾ ಇರೋಂಥದ್ದು. ನಿಮ್ಮ ಮಸ್ಟ್ ಆ್ಯಂಡ್ ಶುಡ್ ಗೋಲ್ಡಲ್ಲಿ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ಅಷ್ಟೇ. ನೆಕ್ಸ್ಟ್ ಏನಾದರೂ ಸೇವಿಂಗ್ಸಲ್ಲಿ ಏನಾದರೂ ಮಾಡ್ಕೊಂಡಿದ್ದು ಮುಂದುವರೆದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನಾದರೂ ತಪ್ಪಾಗಿ ಮಾತಾಡಿ ಕ್ಷಮಿಸಿ. ಮತ್ತೊಂದು ಸಾರಿ ನನ್ನ ವ್ಲಾಗಿಗೆ ಏನು ಮಾಡ್ತೀನಿ, ಏನಾದರೂ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.